ಯೋ ತಗ ಇಲ್ಲೇ ಇಟ್ಟು ಹೋಗಿದ್ದೆ ನನ್ನ ಬುಕ್ ಎಲ್ಲೆಲ್ಲೆಲ್ಲಿ ಕಾಣುವಲ್ವ ತಗ. ಅವ ಅವ ನೀವು ಅದು ಏನು ಮಾಡ್ತಿರ್ತಾಳೆ ಏನೋ ನಮ್ಮವ್ವ ತಗ. ಅಲ್ಲ ನಂದು ಅಸೈನ್ಮೆಂಟ್ ಬರ್ತಿದ್ದು ಇಲ್ಲೇ ಇತ್ತು, ನೋಟ್ಸು ಇಲ್ಲೇ ಇಟ್ಟಿದ್ದು. ಮೆಣಸಿಕಾಯಿ ಹುರಿಯಾಕತ್ತಾಳ ಏನೋ ನಮ್ಮವ್ವ ತಗ ಘಾಟ್ ಎಬ್ಸ್ಕೊಂಡು ನಿಂತಾಳ. ಅವ ಏನಾತ ಎದಕ್ಕೆ ಮುದ್ದಾಡಕತ್ತಿ? ನಿಂದು ಭಾಳ ಆತ್ ನೋಡಿ ನಿಂದು. ಅಡಿಗೆ ಮನೆಗೆ ಬರಕ್ಕಾಗಲ್ಲನೆ? ಅಬ್ಬಬ್ಬಬ್ಬಾ ಯವ್ವ ಕೆಲಸ ಆಗ ಮಟ ಲಕ್ಷ್ಮೀ ಲಕ್ಷ್ಮೀ ಅಂತಿರ್ತಿ. ಕೆಲಸ ಆತ ಮುಗೀತು ಅಲ್ಲ. ಏನ್ ನಿಂದು ಎದಕ್ಕೆ ಕುದಿರ್ತಿ ಅಂತ ಬಂದ್ಬಿಡ್ತಿ ಮೈ ಮೇಲೆ ಹಂಗ. ಹೌದು ನನ್ನ ಬುಕ್ ಎಲ್ಲಿಟ್ಟಿ ಹೇಳೀಗ. ನನ್ನ ಬುಕ್ ಎಲ್ಲಿಟ್ಟಿ ಹೇಳ್ಬಿಡು, ನಾನು ನಿನ್ನ ಸುದ್ದಿಗೆ ಬರೋದಿಲ್ಲ ತಗ. ನಾನು ಓದ್ಕೋಬೇಕವ. ನಾನು ತೆಗೆದಿಟ್ಟೇನೆ ಮೊದ್ಲು. ನೀನು ನನಗೆ ಅಲ್ಲಿ ಹೋಗಿದ್ದೆಲ್ಲ ಏನೇನಂತಂತ ಹೇಳು, ಮತ್ತೆ ನೀ ಆಮೇಲೆ ಹೇಳೋದಿಲ್ಲ. ಅದಕ್ಕೆ ಈಗ ತೆಗೆದಿಟ್ಬಿಟ್ಟೆ ನಾನು. ಮತ್ತೆ ಆಮೇಲೆ ಏನು ಮಾಡ್ತಿ? ನಾ ಕೇಳೋದು ನೀನು ಓದಾತೀನಿ ಸುಮ್ಮನೆ ಅಂತಿ. ಅದಕ್ಕೆ ಅಲ್ಲಿ ಹೋಗಿದ್ದೆಲ್ಲ ಏನಾಯ್ತು ಯಾರೇನಂದ್ರೆ ನನಗೆಲ್ಲ ಸುದ್ದಿ ಗೊತ್ತಾಗಬೇಕೀಗ. ಬೇಷ್ ನಮ್ಮವು ಅಷ್ಟ ಹಿಂಗೆ ನಿಮ್ಮ ಮನೆಗೂ ಹಿಂಗನ. ಅಯ್ಯೋ ದೇವ್ರೆ, ಎಲ್ಲರ ಮಕ್ಕಳು ಒಂದಿಟ್ಟು ಬಿಗ್ರ ಮನೆಗೆ ಬಿಜ್ರ ಮನೆಗೆ ಇಲ್ಲ ತಮ್ಗೆ ಆಗದವ್ರ ಮನೆಗೆ ಇಲ್ಲ ಏನೋ ಒಂದು ಒಟ್ಟು ಯಾರಿಗೆ ಬೇಕಾದವ್ರ ಮನೆಗೆ ಆಗಲಿ ಹೋಗಿ ಬಂದ್ರೆ ಮುಗಿದೋತು. ಏನಂದ್ರು ಯಾಕಂದ್ರು ಯಾರಿದ್ರು ಏನೇನಂದ್ರು ಆಕೇನಂದ್ಲು ಈಕೇನಂದ್ಲು ಯಾರ್ಯಾರಿದ್ರು ಎಲ್ಲಾರಿದ್ರೋದಲ್ಲ ಇದೇ ಪ್ರಶ್ನೆ. ಪಾ ದೇವ್ರೇ ನೀನು ನನ್ನ ಕೇಳ ಅವಾಗ ಗೊತ್ತಾಗತ್ ನಾ ಯಾಕೆ ಕೇಳ್ತೇನೆ ಅಂತೇಳಿ. ಈಗ ಅದು ಬಿಡು ಏನಾತ ಹೇಳು. ಏನಾತವ ಹುಂಚಿಟಕ್ಕೆ ಕೊಡಕ್ಕೆ ಹೋಗಿದ್ದೆ, ಕೊಟ್ಟೆ ಬಂದೆ ಅಮ್ಮಿದ್ಲು. ಆಮೇಲೆ ಇದು ಅವ್ರ ಕಮಲವ್ವ ಅಂತಾರಲ್ಲ ಅವ್ರ ಇವರು ಪಾಟೀಲ್ ಅಂಕಲರ ಅಕ್ಕ ಆಕಿ ಅವರಿದ್ರು. ಅವರೊಬ್ಬರೇ ನಂಗೆ ಏನೋ ಒಂದಿಟ್ಟು ಅಂದ್ರೆ ಅವ್ರು ಬಿಟ್ಟರೆ ಬೇರೆ ಯಾರು ಏನಂದ್ರೆ ಚೆನ್ನಾಗಿ ಮಾತಾಡ್ಸಿದ್ರು. ಕೊಟ್ಟೆ ಊಟ ಮಾಡಿದೆ ಬಂದೆ. ಹೌದಾ ಏನಂದ್ರೆ ಆಕೆ ಯವ್ವ ನಿಜವಾಗ್ಲೂ ಭಾಳ ಒಂಥರ ಮನುಷ್ಯ ನೋಡುವ ಆಕೆ. ಕರೆನ ಯಾರಾರ ಅನಿಸ್ಕೊಂತಾರೆ ಏನಾರ ಅಂದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಯಾಕೆ ಏನಾತ? ಅಯ್ಯ ಈಗ ಮಗಳು ಹೊಟ್ಟಿಲಾಗ್ಯಾಳ ಅಂತೇಳಿ ಹುಂಚಿಟಕ್ ಮಾಡಿ ಕಳ್ಸಾಳ ನಿಮ್ಮವ್ವ. ಮೊದ್ಲು ಅನು ಹೊಟ್ಟಿಲಿದ್ಲಲ್ಲ ಅವಾಗ ಯಾವ್ದು ನೆನಪಾಗಿಲ್ ಬಿಡು. ಈಗ ಕೊಟ್ಟು ಕಳ್ಸಾಳಲ್ಲ ಯಾಕೆ ಮೊದ್ಲಕ್ಕೆ ಮಾಡಿ ಕೊಟ್ಟು ಕಳ್ಸ್ಬೇಕು ಬೇಡ ಅಂತೇಳಿ ಒಂಥರಾನೇ ಮಗಳಂದ್ರೆ ಅಷ್ಟ ಪ್ರೀತಿನ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾರ ಒಂಥರ. ಅದಕ್ಕೆ ನಾನು ಸುಮ್ಮನೆ ಇರ್ಲಿಲ್ಲ, ಅಂದೇ ಬಿಟ್ಟೆ ಸರಿಯಾಗಿ. ಏನಂದೇವ? ಅಯ್ಯ ಮತ್ತೆ ನೀವು ಹಳ್ಳಾಗ ಇರ್ತಿರಲ್ಲ ನೀವೇ ಮಾಡ್ಕೊಂಡ್ ಬರ್ಬೇಕು ಬೇಡ. ನಮ್ಮ ಒಂದು ದಾರಿ ಯಾಕಾಯ್ತಿರಿ? ನೀವು ಮಾಡ್ಕೊಟ್ಟಿರ್ತೀರಿ ಅಂತ ತಿಳ್ಕೊಂಡು ನಮ್ಮವು ಏನಾರ ಬಿಟ್ಟಿದ್ಲ ಏನೋ ಯಾರಿಗೆ ಗೊತ್ತು. ಇಷ್ಟಕ್ಕೂ ಹುಂಚಿಕಾಯಿ ಮಿಡಿ ಆಗಿರ್ಬೇಕಲ್ಲ, ಅವು ಮಿಡಿ ಆಗ್ಲಾರ್ದ ಎಲ್ಲಿಂದ ಹಾರ್ಕೊಂಬರ್ಬೇಕಿ ಅಂತ ಅಂದೆ ನೋಡು. ಆವಾಗ ತನಗೆ ಮಾತಾಡಿದ ತಪ್ಪು ಅಂತ ಅನಿಸ್ತಾ ಏನೋ ಯಾರಿಗೆ ಗೊತ್ತು. ಅವಾಗ ಬಾಯಿ ಮುಚ್ಕೊಂಡು ಸುಮ್ಮನಾದ್ರು. ಅವ್ರಿಗೇನು ತಪ್ಪು ಸರಿಯಲ್ಲ ಏನು ಅನ್ಸಲ್ಲ ಬಿಡು. ಹಂಗೆ ಅನ್ಸಿದ್ರೆ ಅವ್ರು ಯಾಕೆ ಹಿಂಗೆ ನಡ್ಕೊಂತಾರ ಏನು? ಆದರೂ ಅವ ಒಂಥರ ಪಾರ್ವತಿ ಅಕ್ಕ ಅದು ಹೆಂಗೆ ಅವ್ರ ಮನೆಯಾಗ ಇರ್ತಾಳೆ ಏನೋ ದೇವರಿಗೆ ಗೊತ್ತು. ಹಂಗೆಲ್ಲ ಯಾಕೆ ಮಾತಾಡಕ್ಕೆ ಹೋದೇವ? ಅಲ್ಲ ಹಂಗೆಲ್ಲ ಮಾತಾಡಿ ನೀನಿಗೇನೋ ಬಂದ್ಬಿಡ್ತಿ ಈ ಕಡೆ. ಅಲ್ಲೇ ಪಾರ್ವತಿ ಕಿರಿಕಿರಿ ಮಾಡ್ತಾಳಕ್ಕೆ. ಇನ್ನು ಎಷ್ಟು ದಿನ ಇರ್ತಾಳೇನೋ ಪುಣ್ಯಾತ್ಕಿತ್ತಿ ದೊಳಗಂಗವ. ಯಾವಾಗ ನೋಡಿದ್ರು ಇಲ್ಲೇ ಇರ್ತಾಳ, ಇಲ್ಲೇ ಇರ್ತಾಳ. ನಾನು ಇವತ್ತು ಸುಮ್ಮನೆ ಅವೆಲ್ಲ ಮಾತಾಡೋಕ್ಕೂ ಆಗಲ್ಲ. ಯಾಕಂದ್ರೆ ಅವ್ರ ತಮ್ಮನ ಮನೆ ನಾವೇನು ಮಾತಾಡಕತ್ತ ಅದ್ರಾಗ. ನೀನು ಇನ್ನೊಮ್ಮೆ ಏನು ಹಂಗೆ ಮಾತಾಡಕ್ಕೆ ಹೋಗ್ಬೇಡವ. ಪಾರ್ವತಿ ಸುಮ್ಮನೆ ಇದ್ಲಾ ಏನು ಆಕಿ ಪಾರ್ವತಿ ಬಿಡ್ತಾಳಂತ ಮಾಡಿಯ? ಅಯ್ಯೋ ಅವ ಪಾರ್ವತಿ ಅಕ್ಕಗೆ ಯಾಕಂತಾಳ? ಸುಮ್ಮನಿರ್ ನೀನು. ಪಾರ್ವತಿ ಅಕ್ಕಗೆ ಏನಾರ ಅಂದ್ರೆ ಪಾರ್ವತಿ ಅಕ್ಕನ ಸುಮ್ಬಿಡಲ್ಲ. ಯಾಕೆ ಹಂಗೆ ಯಾಕಂದಿ ಅಂತ ಕೇಳ್ತಾಳೆ. ಆಕಿ ಅನ್ಬೇಡ್ದಾಗಿತ್ತು ಅಂದ್ಲು ಕರೆ. ಆದ್ರೆ ನೀ ಅನಿಸ್ಕೋಬೇಕಾದ್ರೆ ನಾ ಅನಿಸ್ಕೊಳಂಗಿಲ್ಲ ಅಂತಂದೆ. ಅವ್ರು ಕೇಳಿದ್ರು ನಾ ಹೇಳಂತ ಹೇಳೇನಿ. ಆಕಿ ಹಂಗೆ ಇರೋದೆ ಹಂಗ್ರಿ, ಆಕಿ ಮಾತಾಡೋದೆ ಹಂಗೆ ಅಂತ ಹೇಳ್ರಿ ಅಂತ ಹೇಳೀನಿ. ನೀ ಸುಮ್ಮನಿದೆ ಯಾರು ಏನನ್ನಲ್ಲ. ಅರವಿಂದ್ ಮಾಮ ನನ್ನ ಮೇಲೆ ಸಪೋರ್ಟ್ ಇದ್ದಿದ್ದು, ನನಗೆ ಸಪೋರ್ಟ್ ಮಾಡಿದ್ರು ಅವ್ರು. ಹೌದು ನೀವು ಅತ್ತಿ ಹಿಂಗೆ ಅನ್ಬಾರ್ದಾಗಿತ್ತು ಅಂತೇಳಿ ಅವರಿಗೆ ಬೈದ್ರು. ಹೌದಾನೆ ಆಯ್ತು ಇನ್ನೊಮ್ಮೆ ಮಾತಾಡಕೋಬೇಡವ. ಏನಾರ ಅಂದ್ರೆ ಅನ್ವಲ್ರಕ್ಕ ಅವೇನು ನಮ್ಮ ಮೈಗೆ ನಾಡ್ತವನ ಬೇಕಾದ ಅನ್ಕೊಂಡು ಹೋಗ್ಲಿ. ನೀ ಸುಮ್ಮನೆ ಇದ್ರು ಆಯ್ತು ರೀ ಅನ್ಕೊಂತ ಸುಮ್ಮನೆ ಅವೇನು ಬಂದು ನಂಗೆ ಚುಚ್ಚಂಗಿಲ್ಲ. ಹೌದಿಲ್ಲ? ಒಬ್ಬೊಬ್ರು ಸ್ವಭಾವ ಇರ್ತದೆ ಹಂಗೆ. ಯಾರಿಗಾರ ಒಂದು ಏನಾರ ಅನ್ಲಿಲ್ಲ ಅಂದ್ರೆ ಅವರಿಗೆ ತಿಂದನ್ನ ಪತ್ತೆ ಆಗಂಗಿಲ್ಲ. ಸೊ ಅವರಿಗೆ ತಿಂದನ್ನ ಕರ್ಗಂಗಿಲ್ಲ. ನೀ ಸುಮ್ಮನೆ ಇದ್ಬಿಡು ಹ್ಞೂ ಅನ್ಕೊಂತ. ಈಗ ಆತಲ್ಲ ಮುಗೀತಲ್ಲ ಬುಕ್ ಕೊಡು. ಯಾಕೆ ಗುಣ್ಯಾಗದ ನೋಡಿ ತಗೋಗು. ಏನಪ್ಪ ಒಂದು ಮಾತು ಕೇಳಂಗಿಲ್ಲ ಏನಿಲ್ಲ ತಗ. ಅಪ್ಪ ಓದ್ಕೋತೀನಿ. ನೀವು ಓದ್. ಇಲ್ಲಿ ತೆಗ್ದಿಟ್ಟಾಳ ನಮ್ಮ ಬುಕ್ನ. ನಂದು ಎಕ್ಸಾಮ್ ಕಷ್ಟ ನನಗೆ. ಬುಧವಾರ ಎಕ್ಸಾಮ್ ಅದಾವು. ನಮ್ಮವ್ಗೇನು ಬೈತಾಳ ಅಂತಾಳ. ಅಲ್ಲಿ ಎಕ್ಸಾಮ್ ಬರೆಯೋಕಷ್ಟ ನನಗೆ ಗೊತ್ತು. ಅಯ್ಯೋ ದೇವ್ರೆ ಎಷ್ಟು ಬರೆದ್ರು ಮುಗಿಯಲ್ಲ, ಎಷ್ಟು ಮಾಡಿದ್ರು ಮುಗಿಯಂಗಿಲ್ಲ. ಎಷ್ಟು ಓದಿದ್ರು ಕೆಲವೊಂದು ನೆನಪಿರ್ತೈತಿ, ಕೆಲವೊಂದು ನೆನಪೇ ಇರಲ್ಲ ತಗ. ಕಷ್ಟಪಟ್ಟು ನೋಡ್ಬೇಕಾಗಿರೋದು ನಾನು. ಶಾಂತ ಇನ್ನೊಮ್ಮೆ ಆ ಹೆಣ್ಮಗಳಲ್ಲದಾಳ ಅಂತಂದ್ರೆ ನೀನು ಲಕ್ಷ್ಮಿನಲ್ಲಿ ಕಳಿಸ್ಬೇಡ. ಏನು ಬೇಡ. ಸರಿಯಾಗಿ ಅಂದ್ ಬಂದಾಳಲ್ಲ ಬಿಡ್ರಿಕಿ. ಅಲ್ಲಿ ನನ್ನ ಮಗಳದಾಳ. ಈಕಿ ಮಾತಾಡೋ ಒಂದು ಮಾತಿಂದ ಅಲ್ಲಿ ಯಾರಿಗಾರ ಏನಾರ ಬೇಜಾರಾಗಿ ಈಗ ಹೊಳ್ಳಿ ಮಾತಾಡಿಲ್ಲ. ಎಷ್ಟೇ ಆದರೂ ಪಾಟೀಲ್ ಅಣ್ಣರಿಗೆ ಅವರು ಸ್ವಂತ ಅಕ್ಕ ಆಗ್ಬೇಕು. ಹೌದಾ? ನನ್ನ ಮನೆಯವ್ರಿಗೆ ಯಾರೋ ಬಂದು ಏನೋ ಅಂತಾರ ಅಂದ್ರೆ ಎಲ್ಲರಿಗೂ ಬೇಜಾರು ಆಗೇ ಅಕ್ಕತಿ. ಅದಕ್ಕೆ ನಾವು ಅವಕಾಶ ಕೊಡಬಾರ್ದು. ಮೂಗಿನ ತುದಿಯಾಗ ಸಿಟ್ಟಕ್ಕಿಗೆ ಲಕ್ಷ್ಮಿಗೆ ಇವತ್ತು ಈ ಮಾತು ಅಂದ್ಲು. ಏನು ನಾ ಹೇಳ್ತೇನಲ್ಲ, ಇದು ಅರವಿಂದ್ ಏನೋ ಲಕ್ಷ್ಮಿ ಪರ ಮಾತಾಡಿರ್ಬೋದು. ಆದರೆ ಪಾಟೀಲ್ ಅಣ್ಣಾರ ಆ ಹೊತ್ನ್ಯಾಗ ಅಲ್ಲಿಲ್ಲ, ಮುಗೀತು. ಇದ್ದಿದ್ರೆ ಅವ್ರು ಹೆಂಗೆ ಮಾತಾಡ್ತಾರ?
ದೊಡ್ಡೋರಿದ್ರಿಗೆ ಈ ಹುಡುಗಿ ಹೆಂಗೆ ಮಾತಾಡ್ತಲ್ಲ ಇದು ಅನ್ನಿಸ್ಬಾರ್ದು. ಅದಕ್ಕೋಸ್ಕರ ಏನು ಅರ್ಥ ಮಾಡ್ಕೊ. ಇದು ಒಂದ್ಸಲ ಓಕೆ, ಎರಡನೇ ಸಲ ಆಗಬಾರ್ದು ಈ ವಿಚಾರ. ಅದಕ್ಕೆ ಏನಾರಿದ್ರೆ ನೀ ಹೋಗು, ಇಲ್ಲ ಅವಶ್ಯಕತೆ ಇಲ್ಲ. ಅಲ್ಲದಾಳಿಲ್ಲ ನಮ್ಮವ್ ನೋಡ್ಕೊಳಕ್ಕೆ. ಅಕ್ಕಿ ಮಾತಾಡಿದ್ರೆ ಅದಷ್ಟ ಕಂಡು ಬರಂಗಿಲ್ಲ. ಯಾಕಂದ್ರೆ ನಮ್ಮವ್ವ ಆಕಿನಕ್ಕಿಂತ ದೊಡ್ಡಕ್ಕಿದಾಳ. ಆಮೇಲೆ ನಮ್ಮವ್ವ ಏನು ಮಾತಾಡ್ತಾಳೆ ಅವ್ರಿಗೆ ಗೊತ್ತಿರ್ತದೆ ವಿಚಾರ, ಕಿವಿ ಕೇಳಲ್ಲ, ಅದೊಂದು ಬೇರೆ ಲೆಕ್ಕ. ಆದರೆ ನಾ ಹೇಳ್ತೇನಲ್ಲ, ಲಕ್ಷ್ಮೀ ನೀಗ ಸದ್ಯಕ್ಕಂತೂ ಅಲ್ಲಿ ಕಳಿಸ್ಬೇಡ. ಅದು ಆ ಹೆಣ್ಮಗಳು ಅದಾಳ ಅಂದ್ರೆ, ಆ ಹೆಣ್ಮಗಳಿದ್ರೆ ತಪ್ಪು ಮಾತಾಡೋದು. ಅವಾಗ ಲಕ್ಷ್ಮಿ ಹೊಳ್ಳಿ ಮಾತಾಡ್ತಾಳೆ. ಅದರಿಂದ ಪಾಟೀಲ್ ಅಣ್ಣರಿಗೆ ಬೇಜಾರು ಆದರೂ ಆಗ್ಬೋದು, ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಆ ಮನ್ಸಿಗೆ ಏನಾರು ಬೇಜಾರು ಮಾಡ್ಕೊಂಡ್ರೆ ನನಗೆ ಭಾಳ ಮನ್ಸಿಗೆ ನೋವಾಕತ್ತೆ. ಅದರಿಂದ ಪಾರ್ವತಿಗೇನು ತೊಂದರೆ ಆಗಬಾರ್ದಲ್ಲೇ. ಅಲ್ಲ, ಅಲ್ಲಿ ಪಾರ್ವತಿಗೆ ತೊಂದರೆ ಕೊಡೋರು ಯಾರೂ ಇಲ್ಲ, ನನಗೆ ಗೊತ್ತು. ಸುಮ್ಮನೆ ಬೇಡ ಅಂತ. ಅದಕ್ಕೆ ಅರ್ಥ ಆತು ಅಂತ ಅನ್ಕೊಂತೀನಿ. ನಮ್ಮ ಮನೆ ಮಾಲ್ ಐತಲ್ಲೇ, ಆ ವಸ್ತು ಅಲ್ಲಿ ಚಲೋ ಇರ್ಬೇಕಂದ್ರೆ ನಾವು ನೆಟ್ಟಿಗಿರ್ಬೇಕು ಮೊದಲು. ಹ್ಞೂ ರೀ, ನೀವು ಹೇಳೋದು ನಂಗೆ ಅರ್ಥ ಆಗ್ತವ್ರಿ. ಸರಿ, ಇನ್ನೇನು ಕಳ್ಸಂಗಿಲ್ಲ. ಶಾಂತಕ್ಕ ಏನಾದ್ಲಿ? ಯಾಕೆ ಇಲ್ಲವ, ಇನ್ನೀ ಮನೆಗೆ ಇರೋದು ಬಂದಿಲ್ಲ ಬಿಡು. ನಾನು ಊರಾಗ ಇರೋದ ಬಂದಿಲ್ಲ, ನಾ ಊರು ಬಿಟ್ಟು ಹೋಗ್ಬೇಕಂತ ಮಾಡೇನಿ. ಯಾಕಲ್ಲ ಏನಾತ? ಅಷ್ಟೇ ಮನ್ಸಿಗೆ ತ್ರಾಸ ಮಾಡ್ಕೊಂಡು ಕಂಗಾಲ್ ಕಂಪ್ನಿ ಆಗಿಲ್ಲ. ಏನಾತು? ಯಾಕ ಗಿರ್ಜಕ್ಕ ಎದಕ್ಕೆ ಹೇಳಾಕತ್ತಿ? ಓ ಪಂಕಜಕ್ಕ, ಏನ್ ನೀ ಇತ್ತಾಗ ಪೇಟೆಗೂ ಇದ್ದೇನಾ? ಹ್ಞೂನವ, ಪೇಟೆಗೂ ಇದ್ದೆ. ಈಗ ಭಾಳ ಫುಲ್ಲ ಬಿಜಿ ನಾನು. ಪೇಟೆಗೆ ಹೋಗಿ ಈಗ ಬನ್ನಿ ನೋಡು. ಪೇಟೆಗೆ ಏನು ಕೆಲಸ ಇತ್ತ ನಿಂದು? ನೀವು ಹೆಣ್ಮಕ್ಳು ಮಾತಾಡ್ಕೊರಿ, ನಾವು ಒಂಚೂರು ರಮಾಸಿ ಅಂಗಡಿ ಕಡೆ ಹೋಗ್ಬರ್ತೀನಿ. ಅಯ್ಯೋ, ಪೇಟೆಗೆ ಏನು ಕೆಲಸ ಇರಂಗಿಲ್ಲ. ಇರ್ತಾವ ಏನಾರ ಒಂದು ಸುಮಾರು ಕೆಲಸ ಇರ್ತಾವ, ಅದಕ್ಕೆ ಹೋಗಿದ್ದೆ. ಏನಂತ ಹೇಳ್ರಿ ಈಗ? ಏನಿಲ್ಲವ, ಯಾಕೆ ಗಿರ್ಜಿ ಬೇಜಾರು ಮಾಡ್ಕೊಂಡಿದ್ಲೆ ಕೇಳಾತಿದ್ದೆ. ಹೇಳಲೇ ಹೊಸ್ತಾಗಿ ಹೇಳಾಕ ಏನೈತೆ? ಇವತ್ತಾಯಿ ದೌಳಗಂಗವ ಹಣೆ ಬಾರ್ ಗಣಿ ಚೌತಿಗೈತಿ. ಯಾವೀಗೇನು ಊರ್ ಬಿಡಾಡಿ ಕೋಳಿ ಕದಾಕತ್ತಾಳ ಊರಾಗ. ಆಕಿ ಹೆಣ ಎತ್ಲಿ ಇವತ್ತಾಯಿ. ಅಲ್ಲ, ಆಕಿ ಕೋಳಿ ಗೋಣ್ ಮುರ್ದಂಗ ಆ ಗೋಣರ ಮುರ್ಕೊಂಡು ಹೋಗಿಲ್ಲ ಬಿಡಾಡಿದತ್ತಾಗ. ನನಗೂ ಸಾಕಾಗಿ ಹೋಗ್ಬಿಟ್ಟತ್ತಾಗ. ಯಾರ ಮನೆ ಕೋಳಿ ಕಳವಾದ್ರು ಎಲ್ಲ ಬಿಡಾಡ್ಯಾರ ಬಂದು ನನ್ನ ಮನೆ ಬಕ್ಕಲಾಗ ನಿಂದಿರ್ತಾರ. ನನಗಂತರೂ ನೋಡ್ಸತ್ತಕ್ಕ ಉತ್ತರ ಕೊಟ್ಟು 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 ಸಾಕಾಗೈತೆ ನೋಡತ್ತಾಗ. ಅದಕ್ಕೆ ತೆರಿಕೆಟ್ ನಾನು ಊರ್ ಬಿಟ್ಟು ಹೋಗ್ಬಿಡೋಣ ಅಂತ ಮಾಡಿನತ್ತಾಗ. ಏನ್ ಮಾಡ್ಲೇವ, ಹೆಂಗ್ ಮಾಡ್ಪತ್ತೆ ಹಚ್ಲೇವ ನಂಗೆ ಆಗ್ಬಿಟ್ಟತ್ತಾಗ. ಯವ್ವ ದೇವ್ರ, ಈ ಬೆಂಡ್ಲಿ ಊರ್ ಬಿಟ್ಟು ಹೋಕೇನಂತಾಳಲ್ಲಪ್ಪ. ಈಕಿ ಊರ್ ಬಿಟ್ಟು ಹೋದ್ರೆ ಕೋಳಿ ಕಳತನ ದಾಪಾದನ ಯಾರ ಮೇಲೆ ಹಾಕ್ಲಿ? ಹೆಂಗಾರ ಮಾಡಿ ಅಲ್ಲ ಊರ್ ಬಿಟ್ಟು ಏನು ಹೋಗ್ಕಾಳ ಮಾತಿಗೆ ಅನ್ನಕತ್ತಿರ್ಬೇಕು. ಈಕಿ ಈ ಊರಾಗ ಇರ್ಬೇಕು. ಗಿರ್ಜಿ ಯಾಕ್ಲೆ ಇಟ್ಕಾಟ್ಕೆ ಬೇಜಾರಕ್ಕಿ? ಆಕಿ ಯಾವೇಕಿ ಕೋಳಿ ಕದ್ಯಾಕತ್ತಾಳಲ್ಲ ಊರ್ ಬಿಡಾಡಿ, ಅದು ಕದ್ದು ನಿನ್ನಂತ ಬಂಗಾರ ಗಿಟ್ಟಿ ಮೇಲೆ ಹಾಕಕತ್ತಾಳಲ್ಲ ಏನ? ಅಯ್ಯೋ ದೇವ್ರೇ, ಥೋ 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 ಥೋ. ಉಲ್ಲಾಳ ಉಲ್ಲಾಳ ಯವ್ವ, ನೀನು ಉಲ್ಲಾಳ ಉಲ್ಲಾಳ ಗಿರ್ಜಿ, ಉಲ್ಲಾಳವ್ವ. ಏನಾಗೋದಿಲ್ಲ, ಹೆದರ್ಬೇಡ. ಏನ ಯಾವೇಕ್ ನಿನ್ನ ಮೈ ಮೇಲೆ ಹಾಕಕತ್ತಾಳಲ್ಲ ಊರ್ ಬೆಂಡ್ಲಿ, ಅಕ್ಕಿನ ಪತ್ತೆ ಹಚ್ಚುನ್ ಗಿರ್ಜಿ. ಏನ ಕೋಳಿ ಕದ್ದು ಏನಕ್ಕೆ ಏನು ಮಾಡ್ತಾ ಇದ್ದಾಳೆ ವಿಚಾರಿಸುನು. ಅಲ್ಲ, ಇಷ್ಟು ಕೋಳಿ ಹೆಂಗೆ ಕದೀತಾ ಇದ್ದಾಳಕ್ಕಿ? ಜೈ ಕೋಳಿ ಹೋತು, ಪ್ರೇಮಿ ಕೋಳಿ ಹೋತು, ಅಬಾ ಬಾ 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 ಬಾ. ಆಮ್ಯಾಗ ಯಾವ್ಯಾಕಿ ಮತ್ತೆ ಯಾವ್ಯಾಕಿದೆ? ಶಾಂತಕ್ಕನ ಕೋಳಿ ಹೋತು, ಯಾವ್ಯಾವಕಿ ಕಲ್ಲವನ್ ಕೋಳಿ ಹೋತು, ಪಾತಿ ಬೇಕು ಹೋಗೈತಿ. ಇದೆಲ್ಲ ವಿಚಾರ ಹಂಗ ಬಿಡಾಕತ್ತೇನ? ಊರ್ ಬಿಡಾಡಿನ ಹಿಡಿದು ಕಂಬ ಕಟ್ಟಿ ಹೊಡಿನಕಿನ್. ಅಲ್ಲ, ನಿನಗೆ ಹೆಂಗ್ ಗೊತ್ತಾತ ಪಂಕಜಕ್ಕ? ಹೋಗಯ್ಯವ್ವ ಶಾಂತಕ್ಕ, ನಾನು ಇದ ಊರನಕ್ಕೆ ಅಲ್ಲನ, ನಾನೇನು ಏನು ಅಮೇರಿಕದಿಂದ ಬಂದೆ ನಾನು. ಹಾಗಯ್ಯವ್ವ ಹೋಗು. ಅದು ನನಗೆ ಹೆಂಗೆ ಗೊತ್ತಾತಂದ್ರೆ, ಅಲ್ಲ ಇಡೇ ಊರು ತುಂಬಾನ ಸುದ್ದಿ ಆಗೈತಿ. ಮೊನ್ನೆ ಆಕಿ ಜೈ ಬಾಯಿಗೆ ಬಂದಂಗೆ ಓದ್ರಾಕತ್ತಿದ್ಲು ಹೋಗತ್ತಾಗ. ಮನುಷ್ಯ ಅದಂಗೆ ಕಿವಿಲೆ ಕೇಳಬಾರ್ದು, ನಮ್ಮನೆ ಬೈಕೊಂತ ಹೊಟ್ಟೆ ಅನ್ ಸಂಕಟ ಹೊರಗೆ ಹಾಕಾಕತ್ತಿದ್ಲು. ಹಾಗಾಗಿ ನನಗೆ ಗೊತ್ತಾತು ಅಷ್ಟೇ. ಅವಾಗ ಹಿಂಗಿಂಗ ಇಷ್ಟು ಮಂದಿದು ಹೋಗೈತಿ, ಹಿಂಗೆ ಅನ್ನಕತ್ಲು. ಅವಾಗ ಗೊತ್ತು. ಅದು ಬಿಟ್ರೆ ನನಗೆ ಎಲ್ಲಿ ಗೊತ್ತಾಗಬೇಕಿತ್ತು? ಅಯ್ಯೋ ದೇವ್ರೇ. ಹೌದಾ? ಅದೇಂದೆ ನಾನು ನಿನಗೆ ಹೆಂಗೆ ಗೊತ್ತಾತಕ್ಕ ಅಂತೇಳಿ ನಾ ಒಮ್ಮೆ ರಾವದೆ. ಹ್ಞೂ, ನಿಮಗೇನು ತಲೆ ಕೆಡಿಸ್ಕೋಬೇಡ್ರಿ. ಇದು ನಿನಗೆ ಹೇಳತ್ತೀನಿ ನೋಡೋಗಿರ್ಜಿ, ಒಟ್ಟ ಬೇಜಾರು ಮಾಡ್ಕೋಬೇಡ. ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟೋಕನಿ, ಊರು ಬಿಟ್ಟೋಕನಿ ಅಂತೇಳೆಲ್ಲ ಅನ್ನಕ್ಕೆ ಹೋಗ್ಬೇಡ. ಹುಟ್ಟು ಬೆಳೆದು ಊರು ಯಾದಕ್ಲೆ ಬಿಟ್ಟೋಕಿ ಬೆಂಡ್ಲಿ? ಅಯ್ಯ ದೇವ್ರೆ, ಅದೇನೋ ಅಂತಾರಲ್ಲ, ದಂಡಿಗೆ ಎದರ್ಲಿಲ್ಲ ದಾಳಿಗೆ ಎದರ್ಲಿಲ್ಲ ಕೋಳಿ ಕಳ್ಳಿಗೆ ಎದ್ರಾಕತ್ತಾಳೆ ನಮ್ಮ ಗಿರ್ಜಿ ಅಂತಾರ. ಆಮೇಲೆ ಏನಾಗೋದಿಲ್ಲ, ಸತ್ಯಮೇವ ಜಯತೆ. ಸತ್ಯಮೇವ ಜಯತೆ ಅಲ್ಲ, ನನ್ನ ಕೈಗೆ ಏನಾರ ಸಿಗಬೇಕು. ಆಕಿನ್ನೇನಿಲ್ಲ ಹರಿದ ಹರಿಪಲ್ಯನ ಮಾಡಿ ಪಡಾಳೆ ಹಾರಿಸ್ಕೊಂತ ಊರು ತುಂಬ ಓಡಿಸಿ ಐಲಡ ಆಕಿನ್ನೇನಿಲ್ಲ ಮತ್ತೆ ದುರ್ಗವ್ ನುಂಗು ಆಕಿನ ಕೊಟ್ಟ ಬಿಡ್ತಾನೆ ಒಂದು ಬೇಸಿಗೆ ಸಗಣಿ ತಿನ್ನಕ್ಕೆ. ಅಕ್ಕಿನ ಇರೋಡಿಲ್ಲ ಊರಾಗ ಓಡಿಸ್ತೇನೆ ಆಕಿನ ಮತ್ತೆ. ಹಂಗ ಮಾಡ. ಸರಿ, ನಾ ಬರ್ಲೆ. ಟೆನ್ಷನ್ ತೊಗೊಂಡು ನೀನು ನನ್ನ ಕಣ್ಣಿಗೆ ಏನಾರು ಬಿದ್ರೆ ಬಂದು ಮೊದ್ಲು ಹಿಂಗೆ ಹೇಳ್ತೇನೆ.
ಬರ್ತೇನೆ ಶಾಂತಕ್ಕ. ಮತ್ತು ನಾಳೆ ಪ್ಯಾಟಿಗೆ ಹೋಗ್ಬೇಕಲ್ಲ, ಅದಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಅದಕ್ಕೆ ರೆಡಿ ಮಾಡ್ಕೋಬೇಕಾ? ಏನು ಮಾಲು ತಂದು ಇಟ್ಕೋಬೇಕು, ಮಾರಾಕ ನಾಳೆಗೆ ಬೇಕಲ್ಲ. ಅದಕ್ಕೆ ಇವತ್ತು ತಂದು ರಾತ್ರಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟೆ ಅಂದ್ರೆ ಬೆಳಗ್ಗೆ ನಸಕನಾಗ ಹೋಗಿ ಮಾರಿ ಬಂದ್ಬಿಡ್ತೇನೆ. ಏನು ಯಾಕ ನೀ ಏನು ಮಾರಾಟ ಮಾಡ್ತಿ ಪೇಟೆಗೆ? ಅದಾ ಇದಾವ ಸೊಪ್ಪು, ಕಾಯಿಪಲ್ಲೆ ಇವೆ. ಬರ್ತೇನೆ. ನನಗೆ ಯಾಕೆ ಗಿರ್ಜಿ ಈ ಪಂಕಜನ ಮೇಲೆ ಮೊದಲೇ ಕಳ್ಳಿಕ್ಕಿ. ಪಂಕಜಿ ಹಳೆ ಕಸಬ್ ಬಿಟ್ಟಿಲ್ಲ ಅಂತ ನಾನು. ನನಗೆ ಯಾಕೆ ಇಕ್ಕಿ ಮ್ಯಾಗ ಅನ್ಮನ್ ನೋಡು. ಶಾಂತಕ್ಕ ಪಿನ್ನೆಲ್ಲ ಬಾಯ್ ತೊಳ್ಕೊ ಮೊದಲು. ಪಾಪ ಅಷ್ಟು ಸಮಾಧಾನ ಮಾಡಿ ಊರು ಬಿಟ್ಟು ಹೋಗ ನಂದಕ್ಕಿಂಗೆ ಮನೆಯಾಗಿರೋ ಅಂತ ಹೇಳ್ಕಳ್ಸಾಳ. ನೀನು ನೋಡಿದ್ರೆ ಅಕ್ಕಿ ಮ್ಯಾಗ ಅನ್ಮನ್ ಪಡ್ತಿ ಅಂತ ಒಳ್ಳೆ ಮನುಷ್ಯಾಳ. ಮೊದ್ಲೇನ ಮಾಡ್ತಿದ್ಲ ಏನ, ಈಗ ಅದೆಲ್ಲ ಮಾಡೋದು ಬಿಟ್ಟಾಳ. ಸುಮ್ಮನೆ ಯಾಕೆ ಹಂಗಂತಿ ಶಾಂತಕ್ಕ? ಬ್ಯಾರೆ ಯಾವ್ಯಾಕೆ ಇರ್ಬೇಕು ಊರು ಬಿಡಾಡಿ. ಆಕಿ ಸಿಗಬೇಕು ನನ್ನ ಕೈಗೆ ಯಾವ್ಯಾಕೆ ಅಂತ ಗೊತ್ತಾಗಬೇಕು. ಅವಾಗಿರೋದು ಮಜಾ. ಇವತ್ತ ಕಲ್ಲಿ ಬಂದು ಜಗಳ ಮಾಡಿಲ್ಲ ಶಾಂತಕ್ಕ. ನಾವೊಂದು ಪ್ಲ್ಯಾನ್ ಮಾಡ್ಬೇಕಂತ ಮಾಡೀನಿ. ಏನು ಗೊತ್ತಾನ? ರಾತ್ರಿಯಿಂದ ಹಿಡಿದು ಬೆಳತ್ತಾನ ಅಲ್ಲೇ ಕುಂದಿರ್ಬೇಕಂತ ಮಾಡೀನಿ. ಎಲ್ಲೇ ಹಿತ್ತಲ್ಲ ಹುಂಚಿ ಗಿಡದ ಬಡ್ಡ್ಯಾಗ ಇಟ್ಗಿ ಹೊಟ್ಟೆವು ನೋಡು, ಆ ಸಂಧ್ಯಾಗ ಕುಂದಿರ್ಬೇಕಂತ ಮಾಡೀನಿ. ಆಗಿದ್ದಲ್ಲ ಅದ್ರ ಹೂನತ್ತಾಗ ಯಾವ್ಯಾಕೆ ಬಂದು ಕೋಳಿ ಪುಚ್ಚ ಒಗಿತಾಳ ಅಥವಾ ಏನು ಕದಿತಾಳ ಅಂತೇಳಿ ವಿಚಾರಿಸ್ಬೇಕಾಗೈತಿ. ಅಲ್ಲದೆ ಕೋಳಿ ಪುಚ್ಚ ತಂದು ಒಗಿತಾಳ ಅಂತ ಕಾಯ್ತಿರ್ತಿ. ಒಗಿಲಿಲ್ಲ ಅಂದ್ರೆ ಅವಾಗ ಹೆಂಗೆ ಪತ್ತೇಸ್ತಿ? ಏನಪ್ಪ ಒಂದು ಲೆಕ್ಕ ಅರಿವಲ್ತು ಶಾಂತಕ್ಕ. ಅದಕ್ಕೂ ನನ್ನ ಹತ್ರ ದಾರಿ ಐತಿ. ಏನು ಗೊತ್ತಾನೆ? ಹೇಳಂಗಲ್ಲ, ಮಾಡಿ ತೋರಿಸ್ತೇನೆ. ಮಾತ್ರ ಬಿಡೋದಿಲ್ಲ.